ನಿಮಗೆಲ್ಲ ಅನುಭವ ಇಲ್ಲ. ಸುಮ್ಮನೆ ಯಾರನ್ನೋ ಕರ್ಸಿ ನನ್ನ ಮಗಳಿಗೆ ತೊಂದರೆ ಕೊಡಬೇಡಿ ನೀವು. ತೊಂದರೆ ಆಗ್ತಾ ಇರೋದು ನಿಮಗೆ ಅಂತ ಹೇಳಿ ಚಿಕ್ಕಮ್ಮ. ಚಿಕ್ಕಮ್ಮ, ಆ ಹುಡುಗಿ ನಿಮ್ಮನ್ನ ಆವರ್ಸ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಆಗೋ ಕೆಲ್ಸಕ್ಕೆ ಯಾವಾಗ್ಲೂ ಕಲ್ಲಾಗ್ತಾ ನಿಂತ್ಬಿಟ್ಟಿರ್ತೀರ. ಹೇ ಶಿವಾನಿ, ಈ ಮನೆ ವಿಷಯ ನಿನಗೆ ಯಾಕೆ? ನಮ್ಮನೆ ಸಮಸ್ಯೆನ ಹೇಗ್ ಬಗೆಹರಿಸ್ಕೋಬೇಕಂತ ನಮಗ್ ಚೆನ್ನಾಗ್ ಗೊತ್ತು. ನೀನ್ ಮೂಗ್ ತೋರ್ಸೋಣ್ ಬರ್ಬೇಡ. ಇಲ್ಲಿ ಹಿರಿಯರು ಅಂತ ನಮ್ಮ ಅಪ್ಪ ಇದ್ದಾರೆ, ಅನುಭವಸ್ಥರು ಅಂತ ನಾವಿದ್ದೀವಿ. ನಿನ್ನಂತ ಎಳೆ ತಲೆಯಿಂದ ನಾವು ತಿಳ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಸುಮ್ನೆ ಇಲ್ಲಿಂದ ಹೊರಟೋಗು. ಹಲೋ, ಸ್ವಲ್ಪ ಸಮಾಧಾನ ತಂದ್ಕೊಳ್ಳಿ ಚಿಕ್ಕಮ್ಮ. ಇದು ಬರೀ ನಿಮ್ ಮನೆ ಸಮಸ್ಯೆ ಅಲ್ಲ, ಈ ಮನೇಲಿ ನಮ್ಮನೆ ಸೊಸೆನೂ ಇದ್ದಾಳೆ. ಅವಳಿಗೆ ಈಗ 6 ತಿಂಗಳು. ಅವಳ ಆರೋಗ್ಯ ನೋಡ್ಕೊಬೇಕಾಗಿರೋದು ನಿಮ್ ಜವಾಬ್ದಾರಿ. ನೀವು ಕೇರ್ಲೆಸ್ ಮಾಡಬಾರ್ದು ಅಂತಾನೆ ನಾನು ಅವಳ ಪರವಾಗಿ ಬಂದು ಮಾತಾಡ್ತಾ ಇರೋದು. ನಿಮ್ಗೆ ಹೇಗೆ ಆ ಹುಡುಗಿ ಹೆಚ್ಚೋ, ನಮಗೂ ಹಾಗೇನೆ ನಮ್ಮನೆ ಸೊಸೆನೇ ಹೆಚ್ಚು. ನಮ್ಮನೆ ವಂಶದ ಕುಡಿನ ಕಾಪಾಡ್ಕೋಬೇಕಾಗಿರೋದು ನಿಮ್ಮನೆ ಜವಾಬ್ದಾರಿ, ಹಾಗೆ ನಮ್ ಕರ್ತವ್ಯ ಆಗಿರತ್ತೆ. ನಾನೇನಿಲ್ಲಿ ಅಧಿಕ ಪ್ರಸಂಗ ಮಾಡಕ್ ಬಂದಿಲ್ಲ ಚಿಕ್ಕಮ್ಮ. ಏನ್ ತಾತ, ನಿಮ್ಗೆ ಗುರ್ತು ಪರಿಚಯ ಇಲ್ದೇ ಇರೋ ಆ ಹುಡುಗಿ ಮುಖ್ಯನಾ, ಅಥವಾ ತಂದೆ ತಾಯಿ ಇಲ್ದೆ ತಬ್ಲಿಯಾಗಿ ಬೆಳೆದಿರೋ ನಿಮ್ ಮೊಮ್ಮಗಳು ಮುಖ್ಯನಾ? ಎರಡೂ ಕುಟುಂಬಗಳು ಸೇರಿ ಪದ್ಮಿನಿ ಸೀಮಂತನ ವಿಜೃಂಭಣೆಯಿಂದ ಮಾಡ್ಬೇಕು ಅಂತಿದ್ದಾರೆ. ನಾಳೆ ಏನಾದ್ರೂ ಆ ಹುಡುಗಿಯಿಂದ ನಮ್ ಪದ್ಮಿನಿಗೇನಾದ್ರೂ ತೊಂದ್ರೆ ಆದ್ರೆ ಆ ಜವಾಬ್ದಾರಿನ ಯಾರ್ ತಗೋತೀರಾ? ನಮ್ ಕುಟುಂಬದ ದ್ವೇಷಕ್ಕೆ ಇಲ್ಲಿವರೆಗೂ ನಿಮ್ ಕಡೆಯಿಂದ ಯಾವ ತಪ್ಪು ಆಗಿಲ್ಲ ಅಂತ ವಾದ ಮಾಡ್ತೀರಾ ಅಲ್ವಾ? ನಾಳೆ ಏನಾದ್ರೂ ಆ ಹುಡುಗಿಯಿಂದ ಅನಾಹುತ ಆದ್ರೆ ಖಂಡಿತ ಆ ತಪ್ಪು ನಿಮ್ದೇ ಆಗತ್ತೆ.